ಬೆಂಗಳೂರಿನ ಕಬ್ಬನ್ ಪಾರ್ಕ್ ಬಳಿಯಿಂದ ನಮ್ಮ ಪ್ರತಿನಿಧಿ ಮಂಜು ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಮಂಜು, ಇನ್ನೇನು ಕೌಂಟ್ ಡೌನ್ ಶುರುವಾಗಿದೆ ಹೊಸ ವರ್ಷವನ್ನ ಬರ್ಮಾಡ್ಕೊಳ್ಳೋದಕ್ಕೆ. ಸೊ ಬೆಂಗಳೂರಿನಲ್ಲಿ ಈಗಾಗಲೇ ಪ್ರಮುಖ ಸ್ಪಾಟ್ಗಳನ್ನ ಕೂಡ ಗುರುತು ಮಾಡಲಾಗಿದೆ, ಅಲ್ಲಲ್ಲೇ ಪಾರ್ಟಿ ಮಾಡಬೇಕು ಅಂತ. ಸೊ ತಾವಿರುವಂತಹ ಸ್ಥಳ ಅಲ್ಲಿ ಹೇಗೆ ತಯಾರಿಯನ್ನ ಮಾಡಿಕೊಳ್ಳಲಾಗಿದೆ? ವೀಣಾ, ಈಗಾಗಲೇ ನಗರ ಪೊಲೀಸ್ ಆಯುಕ್ತರು ಹೇಳಿದಂತೆ ಬೆಂಗಳೂರಿನ ಏನು ಪ್ರತಿಷ್ಠಿತ ಏರಿಯಾಗಳೇನಿದೆ ಅಂದರೆ ಇಂದಿರಾನಗರ ಇರ್ಬೋದು, MG ರಸ್ತೆ ಇರ್ಬೋದು, ಬ್ರಿಗೇಡ್ ರಸ್ತೆ ಇರ್ಬೋದು, ಜೊತೆ ಕೋರಮಂಗಲ ಇರ್ಬೋದು, ಇಲ್ಲಿ ಪಾರ್ಟಿ ಪಬ್ಗಳನ್ನು ಮಾಡಲಿಕ್ಕೆ ಮುಂದಾಗ್ತಾರೆ. ಆದರೆ ಪಾರ್ಟಿಗಳನ್ನು ಮಾಡಲಿಕ್ಕೆ ಮುಂದಾಗ್ತಾರೆ. ಆ ವೇಳೆಗೆ ಏನು ಪೊಲೀಸರು ಬಿಗಿ ಬಂದೋಬಸ್ತನ್ನು ಮಾಡ್ಕೊಳ್ಬೇಕು ಅಂತ ಸೂಚನೆ ಕೊಟ್ಟಿರ್ತಕ್ಕಂಥದ್ದು. ಸದ್ಯ ಈಗ ನಾನು ಇರ್ತಕ್ಕಂಥದ್ದು ಕಬ್ಬನ್ ಪಾರ್ಕ್ನ ಟಾನಿಕ್ ಮದ್ಯದ ಮಳಿಗೆ ಏನಿದೆ ಅಲ್ಲಿ ನಾನು ಇರ್ತಕ್ಕಂಥದ್ದು. ನಾವು ನೋಡ್ಬೋದಾಗಿದೆ, ಬೆಳಗ್ಗೆಯಿಂದಲೂ ಕೂಡ ಮದ್ಯದ ಖರೀದಿ ಭರಾಟೆ ಜೋರಾಗಿರ್ತಕ್ಕಂಥದ್ದು. ಪ್ರತಿ ವರ್ಷವೂ ಕೂಡ ಏನು ಮದ್ಯದ ಮಳಿಗೆ ಮಳಿಗೆಯವರು ಮಾರಾಟದಲ್ಲಿ ಹೆಚ್ಚಾಗಿ ಅಂದರೆ ಪ್ರತಿ ವರ್ಷವೂ ಕೂಡ ದಾಖಲೆಯ ಮೊತ್ತದಷ್ಟು ಸೇಲ್ ಆಗ್ತಾನೆ ಬರ್ತಿರ್ತಕ್ಕಂಥದ್ದು. ಈ ವರ್ಷವೂ ಕೂಡ ದಾಖಲೆಯ ಮೊತ್ತದಷ್ಟು ಸೇಲ್ ಆಗುತ್ತೆ ಅನ್ನೋ ನಿರೀಕ್ಷೆ ಕೂಡ ಇರ್ತಕ್ಕಂಥದ್ದು. ಸದ್ಯ ಬೆಳಗಿನಿಂದಲೂ ಕೂಡ ಟಾನಿಕ್ನ ಬಳಿಯಲ್ಲಿ ಸಾಕಷ್ಟು ಜನ ಅಂದರೆ ಸಾಲಾಗಿ ನಿಂತು ಏನು ಮದ್ಯವನ್ನು ಖರೀದಿ ಮಾಡ್ತಾ ಇರ್ತಕ್ಕಂಥದ್ದನ್ನು ನೋಡ್ತಿದ್ದೀವಿ. ಇನ್ನು ಪ್ರಮುಖವಾಗಿ ಈಗಾಗಲೇ ನಾವು ನೋಡ್ತಿದ್ದೀವಿ, ಇದು ಕಬ್ಬನ್ ಪಾರ್ಕ್ ರಸ್ತೆ ಆಗಿರ್ತಕ್ಕಂಥ. ಈ ರಸ್ತೆಯ ಮುಂಭಾಗದಲ್ಲೇ ಏನು ಟ್ರಾಫಿಕ್ ಜಾಮ್ ಆಗಿರ್ತಕ್ಕಂಥ ನೋಡ್ತಿದ್ದೀವಿ. ಕಾರ್ಗಳನ್ನು ಹೊರಗಡೆ ಪಾರ್ಕ್ ಮಾಡಿ ಅಲ್ಲಿ ಕಾರನ್ನು ಬಿಟ್ಟು ಒಳಭಾಗದಲ್ಲಿ ಮದ್ಯ ಖರೀದಿಗೆ ಹೋಗಿರ್ತಕ್ಕಂಥದ್ದು. ಮತ್ತು ಆಟೋ ಡ್ರೈವರ್ಗಳು ಕೂಡ ಯಾರಾದರೂ ಬರ್ತಾರಾ, ಕಸ್ಟಮರ್ಸು ಗ್ರಾಹಕರು ಅಂದರೆ ಯಾರಾದರೂ ಬರ್ತಾರಾ ಪ್ಯಾಸೆಂಜರ್ಸ್ ಅಂತೇಳಿ ಅವ್ರನ್ನ ಕರ್ಕೊಂಡು ಬಿಡುವಂಥ ನಿಟ್ಟಿನಲ್ಲೂ ಕೂಡ ಏನು ಆಟೋ ಡ್ರೈವರ್ಸ್ಗಳು ನಿಂತಿದ್ದಾರೆ. ಇನ್ನು ಒಳಭಾಗದಲ್ಲೂ ಕೂಡ ಏನು ಮದ್ಯ ಖರೀದಿದಾರರು ಗ್ರಾಹಕರು ಸಿಕ್ಕಾಪಟ್ಟೆ ಜಾಸ್ತಿ ಜನ ಇದ್ದಾರೆ. ಕೇಸ್ಗಳ ಲೆಕ್ಕದಲ್ಲಿ ಏನು ಮದ್ಯವನ್ನು ಖರೀದಿ ಮಾಡಿಕೊಂಡು ಹೋಗ್ತಾ ಇರ್ತಕ್ಕಂಥ. ಇವತ್ತು ಏನು 2025ರ ವೆಲ್ಕಮ್ನ ಮಾಡ್ಕೊಳ್ಳಿಕ್ಕೆ ಸಾಕಷ್ಟು ಭರಾಟೆಯಲ್ಲಿ ಈಗಾಗಲೇ ಏನು ಆ ಮದ್ಯದ ಮಳಿಗೆಯಲ್ಲಿ ಏನು ಮದ್ಯ ಖರೀದಿ ಆಗ್ತಾ ಇರ್ತಕ್ಕಂಥದ್ದು. ಇನ್ನು ಈಗಾಗಲೇ ಪೊಲೀಸರು ಕೂಡ ಸೂಚನೆ ಕೊಟ್ಟಿದ್ದಾರೆ. ಅಂದರೆ 1 ಗಂಟೆವರೆಗೂ ಕೂಡ ಈ ಒಂದು ಮಳಿಗೆಯನ್ನು ಪಬ್ಗಳನ್ನು ಓಪನ್ ಮಾಡ್ಬೋದು, ಅದನ್ನು ನಂತರ ಅದನ್ನು ಮುಚ್ಚಬೇಕು ಅಂತ ಹೇಳಿ ಸೂಚನೆ ಕೊಟ್ಟಿರ್ತಕ್ಕಂಥ. ಸದ್ಯ ಪೊಲೀಸರು ಕೂಡ ಯಾವುದೇ ರೀತಿಯಂಥ ಅಹಿತಕರ ಘಟನೆ ಆಗಬಾರ್ದು ಅಂತೇಳಿ ಸೂಕ್ತ ಬಂದೋಬಸ್ತನ್ನು ಮಾಡ್ಕೊಳ್ಳಿಕ್ಕೆ ಈಗಾಗಲೇ ಸಜ್ಜಾಗ್ತಿರ್ತಕ್ಕಂಥದ್ದು. ವೀಣಾ, ಎಸ್ ಥ್ಯಾಂಕ್ ಯು ಮಂಜು ತಮ್ಮ ಮಾಹಿತಿಗಾಗಿ. ಈಗ ಶಿವಮೊಗ್ಗದಿಂದ ನಮ್ಮ ಪ್ರತಿನಿಧಿ ರಾಜೇಶ್ ಕಾಮತ್ ಜಾಯ್ನ್ ಆಗಿದ್ದಾರೆ. ಶಿವಮೊಗ್ಗದಲ್ಲಿ ಹೇಗಿದೆ ಆ ಸಿದ್ಧತೆ ಅನ್ನೋದನ್ನ ತಿಳಿಯೋಣ. ರಾಜೇಶ್, ನ್ಯೂ ಇಯರ್ ಸೆಲೆಬ್ರೇಷನ್ ಪ್ರಿಪ್ರೇಷನ್ ಹೇಗಿದೆ, ಹೇಗೆ ಕಂಡು ಬರ್ತಾ ಇದೆ, ಏನೆಲ್ಲ ಸಿದ್ಧತೆಗಳಾಗಿದೆ? ವೀಣಾ, ಶಿವಮೊಗ್ಗದಲ್ಲಿ ಹೇಗೆ ಸಿದ್ಧತೆ ನಡೆದಿದೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಈಗ ನಾನೀಗ ಶಿವಮೊಗ್ಗದ ಪ್ರತಿಷ್ಠಿತ ಕಂಟ್ರಿ ಕ್ಲಬ್ನ ಮುಂಭಾಗದಲ್ಲಿ ನಿಂತಿದ್ದೀನಿ. ನಾನೀಗ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಕಂಟ್ರಿ ಕ್ಲಬ್ನ ಅಂದರೆ ಹೊಸ ವರ್ಷನ ವೆಲ್ಕಮ್ ಮಾಡಲಿಕ್ಕೆ ಹೇಗೆ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ, ಯಾವ ರೀತಿ ಜನ ಸೇರಿಕೊಂಡಿದ್ದಾರೆ ಅನ್ನೋದನ್ನೆಲ್ಲವನ್ನೂ ಕೂಡ ನಮಗೆ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಕೂಡ ತುಂಬ ಡೆಕೋರೇಷನನ್ನು ಮಾಡ್ಕೊಂಡಿದ್ದಾರೆ, ವೆಲ್ಕಮನ್ನು ಮಾಡಿದ್ದಾರೆ. ಹಾಗೆ ಒಳಗಡೆ ಭಾಗದಲ್ಲಿ ಹೋಗ್ತಾ ಇದೆ. ಈ ಕಂಟ್ರಿ ಕ್ಲಬ್ನ ಒಳಗಡೆ ಭಾಗದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಚೇರ್ಗಳನ್ನು, ಆಸನಗಳನ್ನು ಹಾಕ್ಕೊಂಡಿರ್ತಕ್ಕಂಥದ್ದು. ಒಂದು DJ ಸೌಂಡ್ಗೆ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ಸಾಕಷ್ಟು ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ. ಈಗಾಗಲೇ ನೀವು ದೃಶ್ಯಗಳಲ್ಲಿ ನೋಡ್ತಾ ಇರೋ ಹಾಗೆ ಇಲ್ಲಿರ್ತಕ್ಕಂಥ ಸಂಗೀತಗಾರರೇನಿದ್ದಾರೆ, DJ ಸಂಗೀತವನ್ನು ಪ್ರದರ್ಶನ ಮಾಡೋರು, ಅವರೆಲ್ಲರೂ ಕೂಡ ವೇದಿಕೆಯಲ್ಲಿ ನಿಂತು ತಾಲೀಮನ್ನು ನಡೆಸ್ತಾ ಇರ್ತಕ್ಕಂಥದ್ದು. ಅಲ್ಲಲ್ಲಿ ಬಣ್ಣ ಬಣ್ಣದ ಲೈಟ್ಗಳನ್ನು ಈಗ ಬಿಟ್ಟು ಅದನ್ನು ಚೆಕ್ ಮಾಡ್ಕೊಳ್ತಕ್ಕಂಥದ್ದು ಇವೆಲ್ಲವೂ ಕೂಡ ನಡೀತಾ ಇದೆ. ಹಾಗೆ ಮಧ್ಯಭಾಗದಲ್ಲಿ ಕೂಡ DJಗೆ ಸಂಬಂಧಪಟ್ಟ ಎಲ್ಲ ಇಕ್ವಿಪ್ಮೆಂಟ್ಗಳನ್ನು ಹಾಕ್ಕೊಂಡಿದ್ದಾರೆ, ಲೈಟ್ಗಳನ್ನು ಹಾಕ್ಕೊಂಡಿದ್ದಾರೆ. ಎಲ್ಲವನ್ನೂ ಹಾಕ್ಕೊಂಡು ಅವರು ಒಂದು ತಾಲೀಮನ್ನು ನಡೆಸ್ತಾ ಇದ್ದಾರೆ. ಬೆಂಗಳೂರಿನ ಪ್ರತಿಷ್ಠಿತ ಶಾಶ್ವತಿ ಮತ್ತು ಸುಷ್ಮಾ ಅವರ ತಂಡದಲ್ಲಿ ಇರ್ತಕ್ಕಂಥವರು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಸಿಟಿ ಕ್ಲಬ್ನ ಮತ್ತು ಕಂಟ್ರಿ ಕ್ಲಬ್ನಲ್ಲಿ ಇರ್ತಕ್ಕಂಥ ಸದಸ್ಯರುಗಳು ಹಾಗೂ ಮತ್ತು ಗೆಸ್ಟ್ಗಳು ಯಾರು ಬರ್ತಾರೆ ಅವರೆಲ್ಲರಿಗೂ ಕೂಡ ಈ ರೀತಿಯ ವ್ಯವಸ್ಥೆಯನ್ನು ಇಲ್ಲಿ ಮಾಡಿರ್ತಕ್ಕಂಥದ್ದು ನೋಡ್ಬೋದು. ಹಾಗೆ ಬಂದಿರತಕ್ಕಂಥವ್ರಿಗೆ ಊಟದ ವ್ಯವಸ್ಥೆಯನ್ನು ಕೂಡ ಅಂದರೆ ಸಸ್ಯಾಹಾರ ಹಾಗೂ ಮಾಂಸಾಹಾರ ಈ ಥರದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಹಾಗೆ ಮದ್ಯಪಾನದ ವ್ಯವಸ್ಥೆ ಈ ಎಲ್ಲವನ್ನು ಕೂಡ ಅಲ್ಲಲ್ಲಿ ಕೌಂಟ್ರ್ಗಳನ್ನು ಮಾಡಿರ್ತಕ್ಕಂಥದ್ದು ಈ ಭಾಗದಲ್ಲಿ ಕಂಡು ಬರ್ತಾ ಇದೆ. ಎಲ್ಲವನ್ನೂ ಕೂಡ ತುಂಬ ಅಲಂಕಾರಿಕವಾಗಿ ಮಾಡಿರ್ತಕ್ಕಂಥದ್ದು. ಹಾಗೆ ಬಂದಿರತಕ್ಕಂಥವ್ರು ಫೋಟೋಗಳನ್ನು ತೆಗೆದುಕೊಳ್ಳಲಿಕ್ಕೆ ವಿವಿಧ ವಿನ್ಯಾಸಗಳನ್ನು ಹಾಗೂ ಡಿಸೈನ್ಗಳನ್ನು ಕೂಡ ಮಾಡಿರ್ತಕ್ಕಂಥದ್ದು ಇಲ್ಲಿ ಕಂಡು ಬರ್ತಾ ಇದೆ. ಒಟ್ಟಾರೆ ಶಿವಮೊಗ್ಗದಲ್ಲಿ ಹೊಸ ವರ್ಷ 2025 ಸ್ವಾಗತ ಮಾಡಲಿಕ್ಕೆ ಸಾಕಷ್ಟು ಸಿದ್ಧತೆಗಳನ್ನು ಇಲ್ಲಿರ್ತಕ್ಕಂತಹ ಕಂಟ್ರಿ ಕ್ಲಬ್ನವರು ಆಯೋಜನೆ ಮಾಡಿರ್ತಕ್ಕಂಥದ್ದು. ಹಾಗೆ ಬೆಳ್ಳಿ ಪರದೆಯ ಮೇಲೆ ವಿಶಾಲವಾದ ಬೆಳ್ಳಿ ಪರದೆ ಮತ್ತು ಮ್ಯೂಸಿಕ್ ಸಿಸ್ಟಮ್ಗಳನ್ನು ಹಾಕಿ ನೀವು ಈಗಾಗಲೇ ನಮ್ಮ ಮುಂದೆ ನೀವು ನೋಡ್ತಾ ಇದ್ದೀರಿ, ಕೇಳಿಸ್ಕೊಳ್ತಾ ಇದ್ದೀರಿ. ಸಾಕಷ್ಟು ಸೌಂಡ್ಗಳನ್ನು ಹಾಕ್ಕೊಂಡು ಅವರು ಹಾಡುಗಳನ್ನು ಹೇಳ್ತಾ ತಾಲೀಮನ್ನು ನಡೆಸ್ತಕ್ಕಂಥ ದೃಶ್ಯಗಳನ್ನು ಕಂಡು ಬರ್ತಾ ಇದೆ ಅಂತ ಹೇಳ್ಬೋದು. ವೀಣಾ, ಎಸ್ ಥ್ಯಾಂಕ್ ಯು ರಾಜೇಶ್ ತಮ್ಮೆಲ್ಲ ಮಾಹಿತಿಗಾಗಿ. 2024ಕ್ಕೆ ಗುಡ್ ಬೈ ಹೇಳಿ 2025 ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಹಾಗಾಗಿ ಎಲ್ಲೆಲ್ಲಿ ಯಾವ ರೀತಿಯ ಸಿದ್ಧತೆಗಳಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ರಿಪೋರ್ಟರ್ಸ್ ಕೂಡ ಫೀಲ್ಡ್ನಿಂದ ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ಈಗ ಚರ್ಚ್ ಸ್ಟ್ರೀಟ್ನಿಂದ ನಮ್ಮ ಪ್ರತಿನಿಧಿ ಮಮತಾ ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ಎಸ್ ಮಮತಾ, ಚರ್ಚ್ ಸ್ಟ್ರೀಟ್ನಲ್ಲಿ ಏನಾಗ್ತಾ ಇದೆ, ಯಾವ ರೀತಿಯ ಪ್ರಿಪ್ರೇಷನ್ ನಡೀತಾ ಇದೆ?
ವೀಣಾ 2025 ಬರಮಾಡಿಕೊಳ್ಳೋದಿಕ್ಕೆ ಅಂತ ಹೇಳಿ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಚರ್ಚ್ ಸ್ಟ್ರೀಟ್ MG ರೋಡ್ ಕಡೆಗೆ ಜನ ಬರ್ತಾ ಇದ್ದಾರೆ. ಇನ್ನೇನು ಕೆಲವೇ ಗಂಟೆಗಳು ಮಾತ್ರ ಬಾಕಿ ಉಳಿದಿದೆ. ಹಾಗಾಗಿ ಈಗ ನೋಡ್ತಾ ಇದ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬರ್ತಾ ಇರೋದನ್ನ ನಾವು ನೋಡಬಹುದು. ಇಲ್ಲಿ ಚರ್ಚ್ ಸ್ಟ್ರೀಟ್ ಅಲ್ಲಿ ಇದೀವಿ. ಚರ್ಚ್ ಸ್ಟ್ರೀಟ್ ನ ಎಲ್ಲಾ ರಸ್ತೆಯಲ್ಲೂ ಕೂಡ ಜನ ಈಗಾಗಲೇ ಬರ್ತಾ ಇರೋದನ್ನ ನಾವು ನೋಡ್ತಾ ಇದೀವಿ. ಎಲ್ಲ ಅಂದ್ರೆ ರೆಸ್ಟೋರೆಂಟ್ಗಳಿರ್ಬೋದು, ಪಬ್ಗಳಿರ್ಬೋದು, ಎಲ್ಲವೂ ಕೂಡ ಇಲ್ಲಿ ಫಿಲ್ ಆಗ್ತಾ ಇರುವಂತದ್ದು ಕೂಡ ಸಾಮಾನ್ಯ. ಅಂದ್ರೆ ಹೊಸ ವರ್ಷ ಅಂತಂದ್ರೆ ಅದು MG ರೋಡ್ ನೆನಪಾಗುತ್ತೆ, ಬ್ರಿಗೇಡ್ ರೋಡ್ ನೆನಪಾಗುತ್ತೆ. ಇಲ್ಲಿ ಬೇರೆ ಬೇರೆ ಊರುಗಳಿಂದ, ಬೇರೆ ಬೇರೆ ರಾಜ್ಯಗಳಿಂದ, ಪ್ರದೇಶಗಳಿಂದಲೂ ಕೂಡ ಬಂದು ಇಲ್ಲಿ ಹೊಸ ವರ್ಷವನ್ನ ಬರಮಾಡಿಕೊಳ್ತಾರೆ. ಹಾಗಾಗಿ ಅಂದ್ರೆ ಈಗ ಜಾಸ್ತಿ ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ. ಮತ್ತು ಮುಖ್ಯವಾಗಿ ಇಲ್ಲಿ MG ರೋಡ್ನಲ್ಲಿ ಈ ಬಾರಿ ತುಂಬಾ ಭದ್ರತೆಯನ್ನು ಕೂಡ ಒದಗಿಸಲಾಗಿರುವಂಥದ್ದು. ಪ್ರತಿ 30 ಮೀಟರ್ಗೂ ಕೂಡ 4 ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ. ಯಾವುದೇ ರೀತಿಯಲ್ಲೂ ಕೂಡ ತೊಂದರೆ ಆಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಭದ್ರತೆಯನ್ನು ಕೂಡ ಒದಗಿಸಿರುವಂಥದ್ದು. ಮತ್ತೆ ಪ್ರತಿ ಹೆಜ್ಜೆಗೂ ಕೂಡ ಪೊಲೀಸರ ನಿಯೋಜನೆಯನ್ನು ಕೂಡ ಮಾಡಲಾಗಿದೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಮತ್ತೆ ಜನ ಬರುವಂತಹ ಸಾಧ್ಯತೆ ಕೂಡ ಇರುವಂಥದ್ದು. ಈಗಾಗಲೇ ಚರ್ಚ್ ಸ್ಟ್ರೀಟ್ನ ಒಂದು ಕಡೆ ವಾಹನಗಳಿಗೂ ಕೂಡ ನಿರ್ಬಂಧ ಹಾಕಲಾಗಿದೆ, ಬ್ಯಾರಿಕೇಡ್ಗಳನ್ನು ಹಾಕಲಾಗಿದೆ. ಇನ್ನೇನು 6 ಗಂಟೆ ಸಮಯದಲ್ಲಿ ಎಲ್ಲ ರೀತಿಯ ವಾಹನಗಳನ್ನು ಕೂಡ ಬಂದ್ ಮಾಡಲಾಗುತ್ತೆ. ರಸ್ತೆಗಳನ್ನು ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ಇದೆ ಅಂತ ಹೇಳಿ. ಸರ್, ಈಗ ಇವತ್ತು ಯಾವ ರೀತಿ ರೆಸ್ಟೋರೆಂಟ್ಗಳನ್ನ ರೆಡಿ ಮಾಡ್ಕೊಂಡಿದ್ದೀರಿ ಅಂತ ಹೊಸ ವರ್ಷವನ್ನು ಸ್ವಾಗತಿಸಿ ಸಂಭ್ರಮಿಸಲು ಬೆಂಗಳೂರು ಸಜ್ಜಾಗಿದೆ. ಅದೇ ರೀತಿ ಚರ್ಚ್ ಸ್ಟ್ರೀಟು, ಬ್ರಿಗೇಡ್ ರೋಡು ಎಲ್ಲ ಸಜ್ಜಾಗಿದೆ. ಹೋಟೆಲ್ ಕೂಡ ನಾವು ಸರ್ವ ರೀತಿಯಿಂದ ಗ್ರಾಹಕರಿಗೆ ಯಾವುದೇ ತೊಂದರೆ ಆಗಬಾರ್ದು ಅಂತೇಳಿ ನಾವು ಸಂಪೂರ್ಣವಾಗಿ 100% ತಯಾರಾಗಿದೆ. ಇನ್ನು ಬಳ್ಳಾರಿಯಲ್ಲಿ ಹೊಸ ವರ್ಷದ ಸಿದ್ಧತೆ ಹೇಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ. ಈಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ನರಸಿಂಹಮೂರ್ತಿ, ಓವರ್ ಟು ಯು. ಹೇಗಿದೆ ಪ್ರಿಪ್ರೇಷನ್? ವೀಣಾ, ಈಗಾಗಲೇ ಗಣಿನಾಡು ಬಳ್ಳಾರಿಯಲ್ಲಿ ಕೂಡ ಹೊಸ ವರ್ಷದ ಸಂಭ್ರಮಾಚರಣೆಗೆ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ತಾವಿಲ್ಲಿ ನನ್ನ ಬಲವಿರುತ್ತಿರೋದು, ನಾವೀಗ ಏನೋ ಒಂದು ಬೇಕರಿಯಲ್ಲಿ ಇದ್ದೇವೆ. ತರಹೇವಾರಿ ಕೇಕ್ಗಳನ್ನು ಮಾಡುವ ಮೂಲಕ ಜನರಿಗೆ ಆಕರ್ಷಣವಾಗುವ ರೀತಿಯಲ್ಲಿ ಸಾಕಷ್ಟು ಕೇಕ್ಗಳನ್ನು ಮಾಡಿದ್ದಾರೆ. ರಾತ್ರಿ ಸೆಲೆಬ್ರೇಷನ್ ಮಾಡೋದಕ್ಕೆ ಕೂಡ ಏನು ಸೆಲೆಬ್ರೇಷನ್ ಮೂಡಲಿದ್ದಾರೆ. ಯಾಕಂದ್ರೆ ಸಾಮಾನ್ಯವಾಗಿ ಬಳ್ಳಾರಿಯಲ್ಲಿ ಕಾಕ್ಟೇಲ್ ಪಾರ್ಟಿಗಿಂತನೂ ಈ ರೀತಿಯಂತಹ ಸಾಫ್ಟ್ ಕಾರ್ನರ್ ಪಾರ್ಟಿಗಳೇ ಹೆಚ್ಚು ಅಂತ ಕೂಡ ಇಲ್ಲಿ ಹೇಳ್ಬೋದಾಗಿದೆ. ಇನ್ನು ನಮ್ಮ ಜೊತೆ ಒಂದು ಪುಟ್ಟ ಮಗು ಇದೆ, ಅವ್ರನ್ನ ಕೇಳ್ಬನ್ನಿ. ಅಮ್ಮ, ಏನ್ ಪಾರ್ಟಿ ಮಾಡ್ತೀರಿ ಇವತ್ತು? ಸೆಲೆಬ್ರೇಷನ್ ಹೇಗಿದೆ? Happy New Year, everyone. My name is Gitanjali. Today I'm going to celebrate the New Year with my family. I wish everyone should be happy from this day and move towards success. Thank you. ಸರ್, ಈಗ ಏನೇನು ವೆರೈಟಿ ಮಾಡಿದ್ರೆ ಸರ್ ಈ ಬಾರಿ? ಸರ್, ನಮ್ಮಲ್ಲಿ 400 to 500 ವೆರೈಟೀಸ್ ಇದಾವೆ. ಎಲ್ಲ ಡಿಫ್ರೆಂಟ್ ಎಲ್ಲ ಪೇಸ್ಟ್ರೀಸಲ್ಲಿ. ನಾರ್ಮಲಲ್ಲಿ 150 ವೆರೈಟೀಸ್ ಇದಾವೆ. 60 to 70 ಫ್ಲೇವರ್ಸ್ ಮಾಡ್ತೀವಿ. ಸ್ಟ್ರಾಬೆರಿ, ಪೈನಾಪಲ್, ಬಟರ್ ಸ್ಕಾಚ್, ಬ್ಲ್ಯಾಕ್ ಕರೆಂಟ್, ಮ್ಯಾಂಗೋ, ಲಿಚ್ಚಿ, ಕಿವಿ, ಇನ್ನೂ ಚಾಕ್ಲೇಟ್, ಕ್ಯಾರಮೆಲ್, ಇನ್ನು ಕಸ್ಟಮರ್ಗೆ ಯಾವುದೇ ಫ್ಲೇವರ್ ಬೇಕಂದ್ರೂ ಮಾಡಿಕೊಡ್ತೀವಿ. ಎಷ್ಟೇ ಕ್ವಾಂಟಿಟಿಯಲ್ಲಿ ಬೇಕಂದ್ರೂ ಮಾಡಿಕೊಡ್ತೀವಿ. 10 kg ಬೇಕಾ, 15. ಈ ಬಾರಿ ಸೆಲೆಬ್ರೇಷನ್ ಮೂಡ್ ಹೇಗಿದೆ ಸರ್? ಪ್ರತಿ ವರ್ಷಕ್ಕಿಂತ ಈ ಬಾರಿ ಜಾಸ್ತಿ ಅನಿಸ್ತಾ ಇದೆ. ಇದಿಲ್ಲ ಸರ್, ಈ ಸ್ವಲ್ಪ ಚೆನ್ನಾಗಿದೆ ಸರ್. ಪ್ರತಿ ವರ್ಷ ನಮ್ಮ ಇಂಪ್ರೂವ್ಮೆಂಟ್ ಇದೆ ಸರ್. ನಾವು ಲಾಸ್ಟ್ ಇಯರ್ 400 ಮಾಡಿದ್ವಿ, ಸರ್ 600 700 ಟಾರ್ಗೆಟ್ ಇಟ್ಕೊಂಡಿದ್ದೀವಿ. ಚೆನ್ನಾಗೇ ಇದೆ, ರೆಸ್ಪಾನ್ಸು ಚೆನ್ನಾಗಿದೆ, ಆರ್ಡರ್ಸು ಭಾಳ ಇದಾವೆ ಸರ್. ವೀಣಾ, ಕೇಳಿದಲ್ಲ, ಅಂಗಡಿ ಮಾಲೀಕರು ಹೇಳ್ತಕ್ಕಂಥದ್ದು ಮತ್ತು ಮಕ್ಕಳು, ಯುವಕರು ಹೇಳ್ತಕ್ಕಂಥ ಒಂದು ಮಾತೇನೆಂದ್ರೆ ಸೆಲೆಬ್ರೇಷನ್ ಮೂಡ್ ಈ ಬಾರಿ ಜಾಸ್ತಿ ಆಗಿದೆ. ಹೀಗಾಗಿ ಒಳ್ಳೆ ರೀತಿಯ ಪಾರ್ಟಿಯನ್ನು ಮಾಡ್ತೀವಿ ಅನ್ನೋ ಮಾತನ್ನು ಕೂಡ ಇಲ್ಲಿರ್ತಕ್ಕಂಥ ಬಳ್ಳಾರಿಯ ಜನರು ಹೇಳ್ತಾ ಇದ್ದಾರೆ. ಎಸ್, ಥ್ಯಾಂಕ್ ಯು ನರಸಿಂಹಮೂರ್ತಿ ತಮ್ಮ ಮಾಹಿತಿಗಾಗಿ.